ನಮಸ್ತೆ ಎಲ್ರಿಗೂ, ವಿಡಿಯೋಗೆ ಸುಸ್ವಾಗತ. ಇಲ್ಲಿ ಒಂದು ಹೊಸ ಜಾಬ್ ಅಪ್ಡೇಟ್ನ ತೊಗೊಬಂದಿದ್ದೀವಿ. ಕಂಪ್ನಿ ಹೆಸರು ಬಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪ್ನಿ ಲಿಮಿಟೆಡ್ ಅಂತ. ಆಲ್ರೆಡಿ ನೀವು ಈ ಕಂಪ್ನಿ ಸರ್ವಿಸಸ್ನ ಯೂಸ್ ಮಾಡ್ತಿದ್ದೀರಿ, ವೆರೈಟಿ ಆಫ್ ವೇಸಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಮೇ ಬಿ HP ಗ್ಯಾಸ್ನ ಯೂಸ್ ಮಾಡ್ತಿರ್ಬೋದು ಮನೆಯಲ್ಲಿ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ಗೆ, ಮತ್ತು HP ಪೆಟ್ರೋಲ್ ಬಂಕಲ್ಲಿ ನೀವು ಪೆಟ್ರೋಲ್ನ ಹಾಕ್ಸಿರ್ಬೋದು, ಡೀಸೆಲ್ನ ಹಾಕ್ಸಿರ್ಬೋದು. ಸೊ ಇದೊಂದು ತುಂಬ ದೊಡ್ಡ ಕಂಪ್ನಿ ಆಗಿದೆ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ವರ್ಕ್ ಮಾಡೋ ಅಂತ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಆಗಿದೆ. ಸೊ ಇಲ್ಲಿ ನೋಡೋಣ ಏನೇನು ಹುದ್ದೆಗಳು ಖಾಲಿ ಇದೆ ಮತ್ತು ಯಾರ್ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇದೊಂದು ಪರ್ಮನೆಂಟ್ ಹುದ್ದೆ ಆಗಿದೆ. 731 ಕಾಯಂ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಕರೆದಿದ್ದಾರೆ. ಸೊ ಇದೊಂದು ಒಳ್ಳೆ ಸುವರ್ಣಾವಕಾಶ ಆಗಿರುತ್ತೆ. ಬನ್ನಿ, ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ನಾನು ತಮಿಳ್ನಾಡಲ್ಲಿ ಹಾಕಿರೋ ರೀತಿ ನೋಡಿದ್ರೆ BA, MA, MBA, BSc, BBA, BE ಥರ ತುಂಬಾ ಎಲ್ಲ ಡಿಗ್ರಿಯವ್ರಿಗೆ ಅವಕಾಶ ಅಂತಲೇ ಹೇಳ್ಬೋದು. ಇದೊಂದು ತುಂಬ ಒಳ್ಳೆಯ ಅವಕಾಶ. ಕರ್ನಾಟಕದವ್ರಿಗಂತೂ ಇದೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಯುಟಿಲೈಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ, ಒಂದು ಒಳ್ಳೆ ಕಾಯಂ ಹುದ್ದೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬನ್ನಿ ಏನೇನು ಹುದ್ದೆ ಇದೆ ಅಂತ ನೋಡೋಣ. ಸೊ ಕೆಲವು ಹುದ್ದೆಗಳಿಲ್ಲಿ ನೋಡ್ಬೋದು. ಜೂನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಿದೆ. ಟೋಟಲ್ ವೇಕೆನ್ಸಿ ಬಂದು 731 ಎಲ್ಲ ಹುದ್ದೆಗಳು ಸೇರಿ. ಸೊ 1-2 ಹುದ್ದೆಗಳು ಬಂದಿಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಆಫೀಸರ್ ಅಂತಿದೆ. ಕ್ವಾಲಿಫಿಕೇಷನ್ ಓವರಾಲ್ ಅಡ್ವರ್ಟೈಸ್ಮೆಂಟಲ್ಲಿ ಕವರ್ ಆಗಿರೋ ಅಂಥ ಕ್ವಾಲಿಫಿಕೇಷನ್ ಬ್ರೀಫಾಗಿ ಇಲ್ಲಿ ಹಾಕಿದ್ದೀನಿ. ಡಿಪ್ಲೊಮಾ, CA, CMA, BBA, BMS, BSc, ಗ್ರ್ಯಾಜುಯೇಷನ್, ಇದೆಲ್ಲ ಕೂಡ ಇದು ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇರೋ ಇದು ಅಪ್ಲೈ ಮಾಡ್ಬೋದು. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ಜೂನಿಯರ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಬಂದು 30,000 ಬೇಸಿಕ್ ಸ್ಯಾಲ್ರಿ ಇರುತ್ತೆ, ಅಪ್ ಟು 1,20,000 ತನಕ ಇದು ವೇರಿ ಆಗುತ್ತೆ ಬೇಸ್ಡ್ ಆನ್ ದ ಸರ್ವೀಸ್. ಟೋಟಲ್ ವೇಕೆನ್ಸಿ ಬಂದು 10 ಇರುತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದು 25 ಇಯರ್ಸ್ ಇರುತ್ತೆ. ಕ್ವಾಲಿಫಿಕೇಷನ್ ಬಂದು 3 ಇಯರ್ಸ್ ಫುಲ್ ಟೈಮ್ ಗ್ರಾಜುಯೇಷನ್ ಆಗಿರಬೇಕು. PG ಆಗಿದ್ರು ಓಕೆ. ಮೆಡಿಸಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಏನಂತ ಓದ್ಕೊಳ್ಳಿ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಬಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ ಅಂತ ಇದೆ. ಇದು ಕೂಡ 30,000 ಬೇಸಿಕ್ ಸ್ಕೇಲ್, ಅಪ್ ಟು 1,20,000 ತನಕನೂ ಇದು ರೀಚ್ ಆಗುತ್ತೆ ಬೇಸ್ಡ್ ಆನ್ ಸರ್ವಿಸ್ ನೀವು ಮಾಡ್ತಾ ಹೋದಾಗೆ. 19 ವೇಕೆನ್ಸಿ ಇದೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 25 ಇಯರ್ಸ್. ಇದು ಕೂಡ ರೆಗ್ಯುಲರ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಸೊ ಇದೇ ಥರ ಡಿಪ್ಲೊಮಾ ಮಾಡಿರೋರಿಗೆ 3 ಇಯರ್ಸ್ ಫುಲ್ ಟೈಮ್ ಡಿಪ್ಲೊಮಾ ಮಾಡಿರೋರಿಗೆ ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಕಲ್ ಇದೆ, ಕೆಮಿಕಲ್, ಇವರಿಗೆಲ್ಲ ಕರೆದಿದ್ದಾರೆ. ಮೆಕ್ಯಾನಿಕಲ್ಗಂತೂ 207 ವೇಕೆನ್ಸಿ ಇದೆ, ತುಂಬಾ ಒಳ್ಳೆಯ ಅವಕಾಶ. ಎಲೆಕ್ಟ್ರಿಕಲ್ವರೆಗೂ 100+ ವೇಕೆನ್ಸಿ ಇದೆ. ಸೊ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಜಾಬ್ನ ಇವಾಗ ಅಷ್ಟೊಂದು ತುಂಬ ದೊಡ್ಡ ನಂಬರಲ್ಲಿ ಕಾಲ್ ಮಾಡಿದಿರೋದ್ರಿಂದ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಕೊಬೋದು. ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸೆಕ್ಯೂರ್ ಮಾಡಿಕೊಂಡು ಕಂಪ್ನಿಲಿ ವರ್ಕ್ ಮಾಡೋಂಥ ಅವಕಾಶ ಇದೆ. ನೆಕ್ಸ್ಟ್ ಬನ್ನಿ ನೋಡೋಣ ಏನಿದೆ ಅಂತ. ಸೊ ಡಿಪ್ಲೊಮಾದಲ್ಲೇ ಕೆಮಿಕಲ್ ಬೇಸ್ಡ್ ಅವ್ರಿಗಿದೆ, ಕ್ವಾಲಿಟಿ ಕಂಟ್ರೋಲ್ ಅವ್ರಿಗಿದೆ, BSc ಕೆಮಿಸ್ಟ್ರಿ ಮಾಡಿರೋರಿಗೆ, ಸೊ BMS, BBA ಮಾಡಿರೋರಿಗೆ, ಎಕ್ಸಿಕ್ಯೂಟಿವ್ HR ಪೊಸಿಷನ್ಸ್ ಖಾಲಿ ಇದೆ, ಮತ್ತು ಸೇಫ್ಟಿ ಪೊಸಿಷನ್, ಸೇಫ್ಟಿ ಆಫೀಸರ್ ಅವ್ರು ಮಾಡಿರೋರಿಗೆ, ಡಿಪ್ಲೊಮಾ ಇನ್ ಸೇಫ್ಟಿ ಅವ್ರು ಮಾಡಿರೋರಿಗೆ 16 ವೇಕೆನ್ಸೀಸ್ ಇದೆ. ಇದು ಕೂಡ ಪೇ ಸ್ಕೇಲ್ ಎಲ್ಲ ಸೇಮ್ ಇದೆ. ನೆಕ್ಸ್ಟ್ ಬನ್ನಿ ಇಂಜಿನಿಯರ್ ಕ್ಯಾಟಗರಿ. ಸೊ ಯಾರು 4 ಇಯರ್ಸ್ ಕಂಪ್ಲೀಟ್ ಫುಲ್ ಟೈಮ್ ಡಿಗ್ರಿ ಮಾಡಿದ್ದೀರಾ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಂದು ಬೇಸಿಕ್ 50,000 ಇದೆ. ನೋಡ್ಬೋದು ತುಂಬ ಒಳ್ಳೆ ಅಟ್ರಾಕ್ಟಿವ್ ಸ್ಯಾಲ್ರಿ. ಈ ಬೇಸಿಕ್ 50,000 ಅಂದರೆ ಎಲ್ಲ ಗ್ರಾಸ್ ಸ್ಯಾಲ್ರಿ ಬಂದು ಮೋರ್ ದೆನ್ 1 lakh ಅಥವಾ 1 lakh ಆರಾಮಾಗಿ ಟಚ್ ಆಗೋಂಥ ಸ್ಯಾಲ್ರಿ ಇದು. 72 ವೇಕೆನ್ಸಿ ಇದೆ, ತುಂಬ ಒಳ್ಳೆಯ ಅವಕಾಶ. ಇದು ಕೂಡ ಮ್ಯಾಕ್ಸಿಮಮ್ ಏಜ್ ಬಂದು 25 ಇಯರ್ಸ್ ಇದೆ. ಏನು ರಿಲ್ಯಾಕ್ಸೇಷನ್ ಏನಿದೆ ನೆಕ್ಸ್ಟು ಅದನ್ನು ನೋಡೋಣ, ಆಮೇಲೆ ತಿಳಿಸ್ಕೊಡ್ತೀನಿ. ರೆಗ್ಯುಲರ್ ಆಗಿ ಅಪ್ಲೈ ಮಾಡೋರಿಗೆ, ಜನರಲ್ ಕ್ಯಾಟಗರಿ ಅವ್ರಿಗೆ 25 ಇಯರ್ಸ್ ಏಜ್ ಅಂತ ಹೇಳ್ಬೋದು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ಆಮೇಲೆ ಸ್ವಲ್ಪ ಕವರ್ ಮಾಡ್ತೀನಿ. ನೆಕ್ಸ್ಟ್ ಪೊಸಿಷನ್ ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದು ಕೂಡ 50,000 ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ, ಅಪ್ ಟು 1,60,000 ತನಕ ರೀಚ್ ಆಗೋಂಥ ಚಾನ್ಸಸ್ ಇದೆ. ಸೊ ಬೇಸ್ಡ್ ಆನ್ ಸರ್ವೀಸು ಯಾವಾಗ ಬೇಗ ಅರ್ಲಿ ಜಾಯ್ನ್ ಆದರೂ ತುಂಬ ಒಳ್ಳೆಯ ಅವಕಾಶ. ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್ ಇದೆಲ್ಲ ಕವರ್ ಮಾಡಿ ಇಂಜಿನಿಯರಿಂಗ್ ಬೇಸಿಸ್ ಅವ್ರಿಗೆ ಆಫೀಸರ್ ಫೈನಾನ್ಸ್ ಅಂತ ಕರೆದಿದ್ದಾರೆ. ಇದು ಕೂಡ 50,000 ಬೇಸಿಕ್ಕು. ಚಾರ್ಟೆಡ್ ಅಕೌಂಟೆಂಟ್ ಓದಿರೋರು ಆಗ್ಬೋದು. ಸೊ ಇದು ಚಾರ್ಟೆಡ್ ಅಕೌಂಟೆಂಟ್ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಈಕ್ವಾಲೆಂಟ್ ಎಜುಕೇಷನ್ ಏನಂತ ಅದನ್ನು ಕೂಡ ನೀವು ನೆಕ್ಸ್ಟು ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಚೆಕ್ ಮಾಡ್ಕೋಬೋದು. CMA ಅವರೆಲ್ಲ ಎಲಿಜಿಬಲ್ ಇರ್ತಾರೆ. ಸೊ ಆಫೀಸರ್ ಫೈನಾನ್ಸ್ ಇದು ನೋಡಿ CMA ಅಂತ ಕೊಟ್ಟಿದ್ದಾರೆ. ಇದು 4 ವೇಕೆನ್ಸೀಸ್ ಇದೆ. ಚಾರ್ಟೆಡ್ ಅಕೌಂಟ್ ಇರೋರು 30 ವೇಕೆನ್ಸಿ, CMA ಓದೋರಿಗೆ 4 ವೇಕೆನ್ಸಿ.
ಸೊ ಇದೆಲ್ಲ ಇದೆ. ಆಫೀಸರ್ ಫೈನಾನ್ಸ್ MBA ಅಂತಿದೆ, ಇದು ಕೂಡ ಸೇಮ್ ಪೇ ಸ್ಕೇಲ್ ಇರುತ್ತೆ. ವೇಕೆನ್ಸೀಸ್ ಬಂದು 4 ಅಷ್ಟೇ, ಬಟ್ ಒಂದು ಒಳ್ಳೆಯ ಅವಕಾಶ. ಇವರು ಕೂಡ MBA ಮಾಡಿರಬೇಕು, ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಇನ್ ಫೈನಾನ್ಸ್ ಎಲೆಕ್ಟಿವ್ ಆಗಿರಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಆಫೀಸರ್ HR ಈ ಥರ ಡೀಟೇಲಾಗಿ ಕೊಟ್ಟಿದ್ದಾರೆ. 2 years ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆಗಿರಬೇಕು. ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ ಅಥವಾ ಸೈಕಾಲಜಿ ಆರ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಫೀಸರ್ IAS ಅಂತಿದೆ, ಇದು ಕೂಡ 4 years ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋರಿಗೆ ಅಥವಾ IAS ಮಾಡಿರೋರಿಗೆ ಅಥವಾ MCA ಮಾಡಿರೋರಿಗೆ ಇದನ್ನು ಅಪ್ಲಿಕಬಲ್ ಆಗುತ್ತೆ. ಇದು ಕೂಡ 25 years ಏಜ್ ಇದೆ. ವೇಕೆನ್ಸಿ ಬಂದು 20 ಇದೆ. ಸೊ ವೆರಿ ಗುಡ್ ಆಪರ್ಚುನಿಟಿ ಕಂಪ್ಯೂಟರ್ ಸೈನ್ಸ್ ಮತ್ತು IAS ಸೈನ್ಸ್ ಮತ್ತು MCA ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ಗೆ, ಆಫೀಸರ್ ಅಸಿಸ್ಟೆಂಟ್ ಇದೆಲ್ಲರಿಗೂ ಈ ಥರ ಪೇ ಸ್ಕೇಲ್ ಇರುತ್ತೆ. 3 ವೇಕೆನ್ಸೀಸ್ ಇದೆ. ಇದ್ರ ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಎಜುಕೇಷನ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರೋ ಹಾಗೆ 0, 3 ಅಥವಾ 6 year ಎಕ್ಸ್ಪೀರಿಯನ್ಸ್. ಜೂನಿಯರ್ ಎಕ್ಸಿಕ್ಯೂಟಿವ್ಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗಿರೋಲ್ಲ. ಆಫೀಸರ್ ಅಫಿಷಿಯಲ್ ಹಿಂದಿ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದು 0 ಅಥವಾ 3 ಅಥವಾ 6. ಇದು ಡೀಟೇಲ್ ಏನಂತ ಇದು ನೀವು ಚೆಕ್ ಮಾಡ್ಕೊಳ್ಳಿ, ಡೀಟೇಲ್ ಆಗಿದೆ. ಇದು ಪೇ ಸ್ಕೇಲ್ 3 ಪೋಸ್ಟ್ಗಳಿಗೆ 30,000ಇಂದ ಬಂದು 50,000 ತನಕ ಕವರ್ ಆಗಿರುತ್ತೆ. ಸೊ 3 ವೇಕೆನ್ಸೀಸ್ ಇದೆ. ಮೇ ಬಿ ಈಚ್ ಒನ್ ಅಂತ ಹೇಳ್ಬೋದು. ಅದು ಕಮಿಟಿ ಸೆಲೆಕ್ಟ್ ಮಾಡ್ತಾರೆ ಅಥವಾ ಕಂಪ್ನಿ ಇದರಲ್ಲಿ ಡೀಟೇಲ್ಸ್ ಇನ್ನೂ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಬಂದು ಆಫೀಸರ್ ಆಪರೇಷನ್ಸ್, HR ಲೀಗಲ್ ಆಫೀಸರ್, ಸೀನಿಯರ್ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಇಷ್ಟು ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ಬೋದು. ಇವರು ಕೂಡ ಎಕ್ಸ್ಪೀರಿಯನ್ಸ್ 3 years 1 years ಅಥವಾ 5 to 8 years ಅಂತ ಕೇಳಿದ್ದಾರೆ. ವೇಕೆನ್ಸೀಸ್ ಇಲ್ಲಿ ಕಡಿಮೆ ಇದ್ರೂ ಸೊ ಈ ಎಕ್ಸ್ಪೀರಿಯನ್ಸ್ ಕವರ್ ಆಗಿರೋರು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆ ಚಾನ್ಸಸ್ ಇದೆ. ಪರ್ಮನೆಂಟ್ ಜಾಬು, ಆಲ್ ಓವರ್ ಇಂಡಿಯಾ ಜಾಬ್ ಇದು. ನಿಮಗೆ ಕರ್ನಾಟಕದಲ್ಲಿ ಸಿಕ್ಕಿದ್ರೂ ಸಿಗ್ಬೋದು ಅಥವಾ ಬೇರೆ ಎಲ್ಲಿದ್ರೂ ಈ ಕಂಪ್ನಿ ತುಂಬ ಚೆನ್ನಾಗಿರೋದ್ರಿಂದ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಸೀನಿಯರ್ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಫ್ಟಿ ಅಂತಿದೆ. ಇದು ಕೇರಳ ಅಂತ ಕೊಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಕೇರಳದಲ್ಲಿ ವೇಕೆನ್ಸಿ ಇರ್ಬೋದು. 60,000 ಬೇಸಿಕ್. ಇದು ತುಂಬ ಒಳ್ಳೆ ಬೇಸಿಕ್ ಆಗಿದೆ. 5 to 8 years ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ವೇಕೆನ್ಸೀಸ್ 2 ಇದೆ. ಇವ್ರು ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಇದು ಸೀನಿಯರ್ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಫ್ಟಿ ಅಂತಲೇ, ಇದು ಗೋವಾದಲ್ಲಿ. ಸೊ ಇಲ್ಲಿ ಪೊಸಿಷನ್ಸ್, ವೇಕೆನ್ಸಿ, ಪ್ಲೇಸ್ ಆಫ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಮ್ಯಾನೇಜರ್ ಅಥವಾ ಸೀನಿಯರ್ ಮ್ಯಾನೇಜರ್ ಸಸ್ಟೈನಬಿಲಿಟಿ HSSC ಅಂತ ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಏನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇರಬೇಕು ಇಲ್ಲಿ ನೋಡಿ. ಮೆಕ್ಯಾನಿಕಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು, ಪೆಟ್ರೋಲ್ ಇಂಜಿನಿಯರಿಂಗ್ ಇದೆಲ್ಲ ಮತ್ತು 2 year ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಕ್ಸ್ಪೀರಿಯೆನ್ಸ್ ಬಂದು 2 years 9 to 12 years ಇರಬೇಕಂತ ಹೇಳಿದ್ದಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋರು ಕೇಳಿದ್ದಾರೆ. ಸೊ ಇಲ್ಲಿ ಪೇ ಸ್ಕೇಲ್ 80,000 ಇರೋದ್ರಿಂದ ಆಬ್ವಿಯಸ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಷ್ಟು ಮೀಟ್ ಆಗಬೇಕಂತ ಆಲ್ರೆಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾನೇಜರ್ ಟೆಕ್ನಿಕಲ್ ಸರ್ವಿಸಸ್ ಅಂತ ಇವ್ರಿಗೂ ಕೂಡ 80,000 ಪೇ ಸ್ಕೇಲ್ ಇದೆ. ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 9 years ಕೇಳಿದ್ದಾರೆ. ನೆಕ್ಸ್ಟು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ 1 ಪೊಸಿಷನ್ ಇದೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು DGM ಪಾಲಿಮರ್ ಎಕ್ಸ್ಪೋರ್ಟ್, ಅಸಿಸ್ಟೆಂಟ್ ಮ್ಯಾನೇಜರ್ ಡೇಟಾ ಮ್ಯಾನೇಜ್ಮೆಂಟ್, ಅಸಿಸ್ಟೆಂಟ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಇಷ್ಟು ಕೂಡ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ನೋಡಿ 70,000 ಬೇಸಿಕ್ ಇದೆ ಮತ್ತು 2 lakhs ತನಕನೂ ಇದು ಬೇಸಿಕ್ ಇನ್ಕ್ರೀಸ್ ಆಗುತ್ತೆ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸ್ ಇನ್ ದ ಕಂಪನಿ ಆಫ್ಟರ್ ಜಾಯ್ನಿಂಗ್ ಇಷ್ಟಿರುತ್ತೆ. ಸೊ ಇದನ್ನು ಎಷ್ಟು ವೇಕೆನ್ಸಿಗಳಿದೆ ಅಂದರೆ ಇಲ್ಲಿ ಓದ್ತಾನೆ ಇಷ್ಟು ಟೈಮ್ ಹಿಡಿತಾ ಇದೆ. ಎಷ್ಟೊಂದು ವೇಕೆನ್ಸಿ ಇದೆ, ಕಡಿಮೆ ಪೊಸಿಷನ್ಸ್ ಇದೆ, ಕೆಲವು ಎಂಟ್ರಿ ಲೆವೆಲ್, ಜಾಸ್ತಿ ಪೊಸಿಷನ್ಸ್ ಇದೆ. ಅಪ್ಲೈ ಮಾಡಿ. ಎಕ್ಸ್ಪೀರಿಯೆನ್ಸ್ ಇರೋ ಕೂಡ ಅಪ್ಲೈ ಮಾಡ್ಬೋದು. ತುಂಬಾ ಒಳ್ಳೆಯ ಅವಕಾಶ ಇದು. ಲಾಸ್ಟ್ ಒಂದು ಪೊಸಿಷನ್ಸ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಒಳ್ಳೆ ಸ್ಯಾಲ್ರಿ ಇದೆ ಅಂತ. ಇದು ಸೀನಿಯರ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಸ್ಟ್ ಆ್ಯಂಡ್ ಅಡ್ವೈಸರ್ ಅಂತ ಇದೆ. 1 ವೇಕೆನ್ಸಿ ಇದೆ. ಇವ್ರದ್ದು ಏಜ್ ಲಿಮಿಟ್ ಬಂದು 43 years ತನಕ ಇದೆ. ಪ್ಯಾಕೇಜ್ ನೋಡ್ಬೋದು ನೀವು 50 to 60 lakhs per annum ಅಂತ ಇದೆ. ಸೊ ನಿಮಗೆ ಇಲ್ಲಿ ಆಲ್ಮೋಸ್ಟ್ 5 lakhs per month ಸ್ಯಾಲ್ರಿ ಸಿಗುತ್ತೆ. ಎಕ್ಸ್ಪೀರಿಯೆನ್ಸ್ ಬಂದು 12 to 16 years ಇರಬೇಕು. 1 ಪೊಸಿಷನ್ಸ್ ಇದೆ. ಯಾರು ಇದರಲ್ಲಿ ಇದೇ ಡೊಮೇನಲ್ಲಿ ವರ್ಕ್ ಮಾಡ್ತಿದ್ದೀರಾ ಖಂಡಿತ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇದು ಒಳ್ಳೆ ಕೋರ್ಸ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪೋಸ್ಟ್ ಏನಿದೆ ನೋಡೋಣ. ಇಲ್ಲಿ SC ST ಮತ್ತು OBCಗೆ ಮ್ಯಾಕ್ಸಿಮಮ್ ವೇಕೆನ್ಸಿ ಇದೆ ಅಂತ ಹೇಳ್ಬೋದು.
EWSಗೂ ಕೂಡ ಒಳ್ಳೆ ವೇಕೆನ್ಸಿ ಇದೆ. ಅನ್ರಿಸರ್ವ್ಗೆ ಮ್ಯಾಕ್ಸಿಮಮ್ ವೇಕೆನ್ಸಿ ಆಬ್ವಿಯಸ್ಲಿ ಇಲ್ಲಿದೆ ನೋಡಿ. ಸೊ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಪೊಸಿಷನ್ ಒಂದೇ ವೇಕೆನ್ಸಿ ಇದೆ, ಅದು ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಆಗಿರುತ್ತೆ. ಇದನ್ನು ನೋಡಿಕೊಂಡು ಕಂಪ್ಲೀಟಾಗಿ ಓದ್ಕೊಳ್ಳಿ. ನಾನು ಸಮರೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್. ಸೊ ಏಜ್ ಬಂದು OBC ಕ್ಯಾಂಡಿಡೇಟ್ಸ್ಗೆ 3 years ರಿಲ್ಯಾಕ್ಸೇಷನ್ ಇರುತ್ತೆ, SC/ST ಅವ್ರಿಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ, PWD ಮತ್ತು ಜನರಲ್ ಅವ್ರಿಗೆ 10 years ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು OBC ಕ್ಯಾಂಡಿಡೇಟ್ ವಿತ್ PWD ಅವ್ರಿಗೆ 13 years. ಸೊ ಇದೆಲ್ಲ ರಿಲ್ಯಾಕ್ಸೇಷನ್ ಆಗಿರುತ್ತೆ, ನೋಡ್ಕೊಳ್ಳಿ. ಜಸ್ಟ್ ಹೆಡ್ಡಿಂಗ್ ಈ ಥರ ಹಾಕಿದ್ದೀನಿ. ಸೊ ಇದು ಓವರಾಲ್ ಎಲ್ಲ ಪೊಸಿಷನ್ಗೂ ಅಪ್ಲಿಕೇಶನ್ ಫೀಸ್ ಬಂದು 1180 ಆಗಿರುತ್ತೆ, 1000 rupees ಪ್ಲಸ್ 18% ಟ್ಯಾಕ್ಸ್ ಆಗಿರುತ್ತೆ. ಸೊ ಇದು ನೋಡ್ಕೊಳ್ಳಿ. SC/ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್. ಲಿಂಕ್ನ ನಾನು ಅಡ್ವರ್ಟೈಸ್ಮೆಂಟ್ ಲಿಂಕ್ ಮತ್ತು ಈ ಅಪ್ಲೈ ಆನ್ಲೈನ್ ಲಿಂಕ್ನ ನಿಮಗೆ ಹೇಗೆ ಅಪ್ಲೈ ಮಾಡೋದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ ಅಂತ ಬಂದರೆ ಇಲ್ಲಿ ಕೆಲವು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಸ್ ಇದೆ, ಕೆಲವು ಹುದ್ದೆಗಳಿಗೆ ಇರೋದಿಲ್ಲ. ಅದನ್ನು ಕಂಪ್ನಿ ವೆಬ್ಸೈಟಲ್ಲಿ ಫರ್ದರ್ ಅಪ್ಡೇಟ್ ಮಾಡ್ತಾರೆ ಅಥವಾ ಡೀಟೇಲಾಗಿ ನೋಡ್ಕೊಳ್ಳಿ. ರಿಟರ್ನ್ ಟೆಸ್ಟ್ ಇರುತ್ತೆ, ಟೈಪಿಂಗ್ ಟೆಸ್ಟ್ ಇರುತ್ತೆ, ಗ್ರೂಪ್ ಟಾಸ್ಕ್ ಇರುತ್ತೆ, ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇದೆ, ಮೂಟ್ ಕೋರ್ಟ್ ಇದೆ, ಇದು. ಸೊ ಇದು ಕೆಲವು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಇಂಟರ್ವ್ಯೂ ಚಾನ್ಸಸ್ ಇದೆ. ಸೊ ಅದನ್ನು ಇಲ್ಲಿ ಪರ್ಸನಲ್ ಅಥವಾ ಟೆಕ್ನಿಕಲ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಫಿಸಿಕಲ್ ಫಿಟ್ನೆಸ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಅದು ಕೆಲವು ಪೋಸ್ಟ್ಗಳು ಮಾತ್ರ ಅಪ್ಲಿಕಬಲ್ ಆಗುತ್ತೆ. ನೀವು ಡೀಟೇಲಾಗಿ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಡ್ವರ್ಟೈಸ್ಮೆಂಟ್ನ. ಸೊ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ HPCL ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನ ಓಪನ್ ಮಾಡ್ಕೊಳ್ಳಿ. ಅದು ಕೆರಿಯರ್ಸ್ ಪೇಜಲ್ಲಿ ಸಿಗುತ್ತೆ, ಆ ಲಿಂಕ್ನು ಕೂಡ ನಾನು ಹಾಕಿರ್ತೀನಿ. ಸೊ ಎಲ್ಲ ಕ್ಲೀನಾಗಿ ಇದನ್ನು ಅಡ್ವರ್ಟೈಸ್ಮೆಂಟ್ನ ಕಂಪ್ಲೀಟಾಗಿ ಓದ್ಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡಿ, ಲಿಂಕ್ ಕೂಡ ಕೊಟ್ಟಿರ್ತೀವಿ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಅಪ್ಲೈ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ಇಲ್ಲಿ ಸ್ಟಾರ್ಟ್ ಡೇಟ್ ಆಲ್ರೆಡಿ ಶುರುವಾಗಿದೆ. ಲಾಸ್ಟ್ ಡೇಟ್ ಅಪ್ಲೈ ಬಂದು 25th March. ಇನ್ನೂ ಟೈಮ್ ಇದೆ, ಸೊ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಲಾಸ್ಟ್ ಡೇಟ್ ಆಫ್ ಪೇ ಆಫ್ ದ ಅಪ್ಲಿಕೇಶನ್ ಫೀಸ್ ಇದು ಕೂಡ ಆನ್ಲೈನ್ ಇರುತ್ತೆ, ಇದು ಕೂಡ 25th March ಒಳಗಡೆ ನೀವು ಅಪ್ಲೈ ಮಾಡ್ಕೋಬೇಕು. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಸಮ್ಮರೈಸ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಅವಕಾಶ, ತುಂಬ ಹ್ಯೂಜ್ ವೇಕೆನ್ಸಿ ಕಾಲ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಪರ್ಮನೆಂಟ್ ವೇಕೆನ್ಸಿ. ಅಪ್ಲೈ ಮಾಡ್ಕೊಳ್ಳಿ. ಸೊ ಎಂಟ್ರಿ ಲೆವೆಲ್ ಪೊಸಿಷನ್ಸ್ಗೆ ನಿಮಗೆ ಎಂಟ್ರಿ ಲೆವೆಲ್ ಪೊಸಿಷನ್ಸ್ಗೆ ಎಕ್ಸಾಮ್ಸ್ ಇರುತ್ತೆ, ಬೇರೆ ಸೀನಿಯಾರಿಟಿ ಪೊಸಿಷನ್ಸ್ಗೆ ಎಕ್ಸಾಮ್ ಇಲ್ಲದೇ ಇರ್ಬೋದು, ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಅಪ್ಲೈ ಮಾಡ್ಕೊಳ್ಳಿ, ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಇಷ್ಟೊಂದು ವೇಕೆನ್ಸಿ ಕರೆದಿರೋದು ಅಪರೂಪ. ಇಷ್ಟು ಹೇಳಿ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರು ಜಾಬ್ ಹುಡುಕ್ತಿದ್ದಾರೆ ಅವ್ರಿಗೆ. ಸೊ ಮತ್ತೆ ಇದೇ ರೀತಿ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, 1 by 1 ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಷ್ಟು ಹೇಳ್ತಾ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.